ಎಲ್ಲರಿಗೂ ನಮಸ್ಕಾರ. ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು 1 ತಿಂಗಳಿಂದ ನಾನು ಯಾವುದೇ ಥರ ವೀಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ಸಿಕ್ಕಾಪಟ್ಟೆ ಹುಷಾರಿಲ್ಲದಲೇ ಇರೋ ಕಾರಣಕ್ಕೆ, ಹಾಗೆಯೇ ಹತ್ತತ್ರ 2 ವಾರ ಪೂರ್ತಿ ನಾನು ಹಾಸ್ಪಿಟಲಲ್ಲಿ ಕಳೆದಿದ್ದೀನಿ. ಹಾಗಾಗಿ ನನಗೆ ವೀಡಿಯೋ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ. ಹಾಗೆಯೇ ಮೊನ್ನೆ ನಾನು ರೀಸೆಂಟಾಗಿ 1 ವಾರ ಆಯ್ತಷ್ಟೇ ಮನೆಗೆ ಬಂದುಬಿಟ್ಟು ಸಿಕ್ಕಾಪಟ್ಟೆ ಜ್ವರ ಬಂದುಬಿಟ್ಟಿತ್ತು. ಸೊ ಇದ್ರ ಮಧ್ಯದಲ್ಲಿನೇ ನನಗೆ ರಾಯರು ಒಂದು ಮರೆಯೋದಕ್ಕಾಗ್ದಲೇ ಇರುವಂಥ ಒಂದು ಪವಾಡನ ಮಾಡಿದರು. ಆ್ಯಕ್ಚುಲಿ ಅದನ್ನು ನಾನು ನನ್ನ ಜೀವನದಲ್ಲಿನೇ ಮರೆಯೋದಕ್ಕೆ ಇಷ್ಟಪಡಲ್ಲ. ಏನಾಯಿತು ಅಂತ ನಾನು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ, ಡೀಟೇಲಾಗಿ ಹೇಳ್ತೀನಿ. ವೀಡಿಯೋನ ಕಂಪ್ಲೀಟ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ನನಗೆ ಹೆಂಗೆ ಅನಿಸ್ಬಿಡ್ತು ಅಂದರೆ ಲಾಸ್ಟಿಗೆ ರಾಯರೇ ನನಗೆ ಸ್ವತಃ ಹಾಸ್ಪಿಟಲಲ್ಲಿ ಬಂದಿದ್ರೇನೋ ಅನ್ನೋ ಒಂದು ಫೀಲ್ ನನಗೆ ಆಯಿತು. ಯಾಕೆ ಅಂತ ಹೇಳ್ತೀನಿ. ಹಾಗೆಯೇ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಈ ವಿಡಿಯೋಸ್ ನಿಮಗೆ ಹೇಗೆ ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇತ್ತೀಚಿನ ದಿನಗಳಲ್ಲಿ ಯೂಶ್ವಲಿ ಕ್ಲೈಮೇಟ್ ತುಂಬಾ ವೇರಿಯೇಷನ್ ಆಗ್ತಿರೋ ಕಾರಣದಿಂದಾಗಿ ನನಗೆ ಲಾಸ್ಟ್ ಇಯರ್ ಅಂದರೆ 2025 ಡಿಸೆಂಬರ್ 27ನೇ ತಾರೀಕು ಸ್ವಲ್ಪ ನನಗೆ ಶೀತ ಆಗೋ ರೀತಿ ಅಂದರೆ ಕೋಲ್ಡ್ ಸಿಮ್ಟಮ್ಸ್ ಎಲ್ಲ ಬಂತು. ಹಾಗಾಗಿ ಸರಿ ಆಯಿತು, ನಾರ್ಮಲ್ ಕೋಲ್ಡ್ ಆಗಿರ್ಬೋದಲ್ಲ ಬಿಡು ಅಂತ ಹೇಳಿಬಿಟ್ಟು ನಾನು ಅದನ್ನು ಹಾಗೆ ನೆಗ್ಲೆಕ್ಟ್ ಮಾಡಿದೆ. ಹಾಗೆ ಮನೆಯಲ್ಲೇ ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಂಡು ಹಾಗೆಯೇ ಬಿಸಿನೀರೆಲ್ಲ ಕುಡಿದು ಸರಿ ಹೋಗುತ್ತೆ ಬಿಡು ಅಂದ್ಕೊಂಡೆ. ಬಟ್ ಬರ್ತಾ ಏನಾಯಿತು ಅಂದರೆ ಫಸ್ಟ್ ಸ್ಟೆಪ್ ಥ್ರೋಟ್ ಇನ್ಫೆಕ್ಷನ್ ಆಯಿತು. ಸೊ ಥ್ರೋಟ್ ಇನ್ಫೆಕ್ಷನ್, ನಾನು ಶೀತ ಅಂದ್ಕೊಂಡಿದ್ದು ಹೋಗಿ ಥ್ರೋಟ್ ಇನ್ಫೆಕ್ಷನ್ ಅಂದರೆ ಗಂಟಲಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಆಯಿತು. ಅದಾದಮೇಲೆ ಸರಿ ಆಯಿತು, ಅದಕ್ಕೆ ಈಗ ಶೀತ ಆಗಿಲ್ವಲ್ಲ, ಥ್ರೋಟ್ ಇನ್ಫೆಕ್ಷನ್ ಅಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಮೆಡಿಸಿನ್ಸ್ನೆಲ್ಲ ತೊಗೊತಿದ್ದೆ. ಅಷ್ಟರಲ್ಲಿ ಟ್ಯಾಬ್ಲೆಟ್ಸ್ ಅಂದರೆ 2-3 ಟ್ಯಾಬ್ಲೆಟ್ಸ್ ಒಟ್ಟೊಟ್ಟಿಗೆ ತೊಗೊಳ್ಳೋದ್ರಿಂದ ಮತ್ತೆ ಫುಡ್ ಪಾಯ್ಸನಿಂಗ್ ಆಯಿತು. ಫುಡ್ ಪಾಯ್ಸನಿಂಗ್ ಆಗಿ ಆವಾಗ ನಾನು ಹಾಸ್ಪಿಟಲಿಗೆ ಹೋಗಬೇಕಾಯಿತು. ಮತ್ತು ಫುಡ್ ಪಾಯ್ಸನಿಂಗ್ ಜೊತೆಗೆ ತುಂಬಾ ಜ್ವರ ಕೂಡ ಇತ್ತು, ಹೈ ಫೀವರ್ ಬೇರೆ. ಹಾಗಾಗಿ ನನಗೆ ಒಂದು ಕಡೆ ಯಾಕೆ ಈ ರೀತಿ ಆಯಿತು ಸಡನ್ನಾಗಿ ಅಂದರೆ ಯಾವತ್ತೂ ಆಗಿರಲಿಲ್ಲ ನನಗೆ, ಈ ಸತಿ ಇದು ಮೊದಲನೇ ಬಾರಿ ಆಗಿರೋದು. ಹಾಗಾಗಿ ಏನಪ್ಪ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಯೂಶ್ವಲಿ ಹಾಸ್ಪಿಟ್ಲಿಗೆಲ್ಲ ಹೋಗ್ತಾ ಇರಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು ನನಗೆ. ಹಾಗಾಗಿ ಹೋಗಿಬಿಟ್ಟು 1 ಬಾಟಲ್ ಗ್ಲೂಕೋಸ್ ಹಾಕಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಹೋಗಿ ಅವರು ಮತ್ತೆ ಬ್ಲಡ್ ಟೆಸ್ಟ್ ಎಲ್ಲ ಮತ್ತೆ ಚೆಕಪ್ಸ್ ಎಲ್ಲ ಮಾಡಿದಾಗ ಅವ್ರು ಹೇಳಿದರು, ಇನ್ನೊಂದು 2 ದಿನ ಇವರು ಸ್ಟೇ ಆಗಬೇಕಾಗುತ್ತೆ, ನಾವು ಹೋಲ್ ಬಾಡಿನ ಟೆಸ್ಟ್ ಮಾಡೋಣ ಅಂತ ಇದ್ದೀವಿ. ಹಾಗಾಗಿ ಸ್ವಲ್ಪ ಟೆಸ್ಟ್ ಮಾಡಬೇಕಿರೋದ್ರಿಂದ ಇವ್ರು ಇಲ್ಲೇ ಇರಬೇಕಾಗುತ್ತೆ ಅಂತ ಹೇಳಿ ಒಂದು 3 to 4 ಡೇಸ್ ಅಲ್ಲೇ ಸ್ಟೇ ಮಾಡಿಸ್ಕೊಂಡ್ರು. 3 to 4 ಡೇಸ್ ಸ್ಟೇ ಮಾಡಿಸ್ಕೊಂಡಾಗ ಆ್ಯಕ್ಚುಲಿ ಅವರು ಎಲ್ಲನೂ ಟೆಸ್ಟ್ ರಿಪೋರ್ಟ್ಸ್ನೆಲ್ಲ ಬಂತು ನನಗೆ. ಅಂದರೆ ಬುಧವಾರ 2026ನ ಮೊದಲನೇ ವೆಡ್ನಸ್ಡೇ ಬುಧವಾರ ನನಗೆ ರಿಪೋರ್ಟ್ಸ್ ಎಲ್ಲ ಬಂತು. ಸರಿ ಆಯಿತು, ಆಲ್ಮೋಸ್ಟ್ ಎಲ್ಲ ಪರವಾಗಿಲ್ಲ, ಕಮ್ಮಿ ಆಗಿದೆ, ಹೊರಡ್ಬೋದು ಅನ್ನೋ ಲೆವೆಲಿಗೆ ಇತ್ತು ಎಲ್ಲ. ಹಾಗಾಗಿ ಸರಿ ಆಯಿತು, ಸದ್ಯ ರಾಯರು ಬೇಗ ನಡೆಸ್ಕೊಟ್ರು, ನಾಳೆ ಗುರುವಾರ ಬೇರೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಸರಿ ನಾನು ಮನೆಗೆಲ್ಲ ಬಂದೆ. ಅಂದರೂ ಕಂಪ್ಲೀಟಾಗೇನು ಕ್ಯೂರ್ ಆಗಿರಲಿಲ್ಲ, ಸ್ವಲ್ಪ ಆರಾಮಾಗಿ ಎಲ್ಲ ಎದ್ದು ಓಡಾಡ್ಬೋದಾಗಿತ್ತು. ಸ್ವಲ್ಪ ಆರಾಮಿದ್ದಿದ್ದರಿಂದ ಸರಿ ರಾಯರ ಪೂಜೆ ಮಾಡೋಣ ಅಂತ ನಾನು ಅಂದ್ಕೊಂಡ್ಬಿಟ್ಟು ನಾನು ಮಾಡಿದಂಥ ಮೊದಲನೇ ತಪ್ಪೇನಂತ ಅಂದರೆ ಗುರುವಾರ ನಾನು ಎಂದಿನಂತೆ ಯೂಶ್ವಲಿ ತುಂಬಾ ಬೆಳಗ್ಗೆ ಬೇಗ ಎದ್ಬಿಟ್ಟು ತಲೆ ಸ್ನಾನ ಎಲ್ಲ ಮಾಡಿಬಿಟ್ಟು ರಾಯರಿಗೆ ಪೂಜೆ ಮಾಡುವಂಥದ್ದು. ಹಾಗಾಗಿ ಈಗ ವೆಡ್ನಸ್ಡೇ ನಾನು ಮನೆಗೆ ಬಂದಿದ್ದರಿಂದ ಗುರುವಾರ ಪೂಜೆ ಮಾಡ್ಬೋದು ಅಂತ ಹೇಳಿಬಿಟ್ಟು ಪೂಜೆಗೆಲ್ಲ ಜೋಡಿಸಿಟ್ಕೊಂಡು ಗುರುವಾರ ತುಂಬಾ ಬೇಗ ಎದ್ದು ಎಂದಿನಂತೆ ತಲೆ ಸ್ನಾನ ಮಾಡಿಬಿಟ್ಟೆ. ತಲೆ ಸ್ನಾನ ಮಾಡಿ ರಾಯರ ಪೂಜೆ ಎಲ್ಲ ಮಾಡಿದೆ. ಗುರುವಾರ ಅವತ್ತೇನು ಅನಿಸ್ಲಿಲ್ಲ ನನಗೆ. ಮತ್ತು ಶುಕ್ರವಾರದಿಂದ ತಲೆ ಸ್ನಾನ ಮಾಡಿದ್ದಕ್ಕೆ ಮತ್ತೆ ಜ್ವರ ತುಂಬಾ ಜಾಸ್ತಿ ಆಯಿತು. ಹಾಗೆಯೇ ಸಿಕ್ಕಾಪಟ್ಟೆ ಸುಸ್ತಾಗೋದಕ್ಕೂ ಕೂಡ ಸ್ಟಾರ್ಟ್ ಆಯಿತು. ಮತ್ತು ನಾನು ಹೋದೆ ಹಾಸ್ಪಿಟಲಿಗೆ. ಹೋದಾಗ ಅವ್ರು ಅದೇ ಅಂದಿದ್ದು, ನೀವು ತಲೆ ಸ್ನಾನ ಮಾಡಬಾರ್ದಿತ್ತು, ಅದು ಮಾಡಿ ದೊಡ್ಡ ತಪ್ಪು ಮಾಡಿದ್ರಿ ಅಂತ. ಸರಿ ಆಯಿತು, ಮತ್ತು ಈಗ ಏನು ಮಾಡೋದು ಅಂತ ಹೇಳಿ ಮತ್ತೆ ಟ್ಯಾಬ್ಲೆಟ್ಸ್ ಬರ್ಕೊಟ್ರು 1 ರೌಂಡು. ಅದಾದಮೇಲೆ ಮತ್ತು ಅದು ಫುಡ್ ಪಾಯ್ಸನಿಂಗ್ ಕಂಪ್ಲೀಟಾಗಿ ನಂದು ಇದು ಸರಿ ಹೋಗಿರಲಿಲ್ಲ. ಮತ್ತು ಅದು ಹಾಗೆ ನನ್ನಲ್ಲಿ ಇದ್ದಿದ್ದರಿಂದ ನೀವು ಮತ್ತೆ ಇರಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ದಿವಸ, ಇದು ಹೀಗೆ ಆದರೆ ಸ್ವಲ್ಪ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ದಿನ ಮತ್ತೆ ಇದ್ದೆ ನಾನು, ಒಂದು 2-3 ಡೇಸ್ ಅಲ್ಲೇ. ಮತ್ತೆ ಎಲ್ಲ ಇನ್ನೊಂದು ಸತಿ ಮೊದಲನೇ ವಾರದಲ್ಲಿ ಟೆಸ್ಟ್ ಮಾಡಿದ್ದನ್ನೆಲ್ಲ ಮತ್ತೆ ಇನ್ನೊಂದು ಸತಿ ಟೆಸ್ಟ್ ಮಾಡಿದರು. ಮತ್ತು ರಿಪೋರ್ಟ್ಸ್ನೆಲ್ಲ ಸ್ವಲ್ಪ ಅಂದರೆ ಹೋದ ವಾರದಕ್ಕಿಂತ ಈ ವಾರ ಸ್ವಲ್ಪ ತುಂಬಾ ಸರಿ ಇರಲಿಲ್ಲ. ಅಷ್ಟು ಹೆಲ್ತ್ ಎಲ್ಲ ತುಂಬಾ ಪ್ರಾಬ್ಲಮ್ ಆಗಿದೆ. ಫುಡ್ಡಲ್ಲಿ ಕಂಟ್ರೋಲ್ ಇರಬೇಕು. ಹಾಗೆಯೇ ಜ್ವರ ಎಲ್ಲ ತುಂಬಾ ಆಗಿರೋದ್ರಿಂದ ಬಾಡಿ ಮೆಡಿಸಿನ್ಸಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿದರು. ಸಿಕ್ಕಾಪಟ್ಟೆ ಈ ರೀತಿ ಒಂಥರ
ವಾರ ಇನ್ನೂ ಮೊದಲನೇ ವಾರಕ್ಕಿಂತ 2ನೇ ವಾರ ತುಂಬಾ ಸುಸ್ತಾಗ್ಬಿಟ್ಟೆ ನಾನು. ಸರಿ ಆಯ್ತು ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಎಲ್ಲ ಆಯಿತು. ಒಂದೆರಡು ದಿನ ಇದ್ದೆ, ಮತ್ತೊಂದು ವಾರ ಇನ್ನೊಂದು 2-3 ಡೇಸ್ ಎಲ್ಲ ಇದ್ದುಬಿಟ್ಟು ಎಲ್ಲ ಮತ್ತೆ ಚೆಕಪ್ ಮಾಡಿಸ್ಕೊಂಡು ಮನೆಗೆ ಬಂದೆ. ಗುರುವಾರ ಅಂದರೆ ರಿಪೋರ್ಟ್ಸು ಅಷ್ಟೇ 2ನೇ ವಾರದಲ್ಲಿ ಬುಧವಾರನೇ ಬಂತು. ಸೊ ಮನೆಗೆ ಬಂದೆ ನಾನು ಎಲ್ಲ ರಿಪೋರ್ಟ್ಸ್ನ ತೊಗೊಂಡ್ಬಿಟ್ಟು. ಆಮೇಲೆ ಡಾಕ್ಟರ್ಸ್ ಕೂಡ ಎಲ್ಲ ತಲೆ ಸ್ನಾನ ಮಾಡೋಂಗಿಲ್ಲ, ತುಂಬ ಬೇಗ ಎದ್ದೇಳಂಗಿಲ್ಲ, ರೆಸ್ಟ್ ಮಾಡಬೇಕು ಅಂತ ಅಂದಿದ್ದರಿಂದ ನಾನು ಗುರುವಾರ ಪೂಜೆ ಮಾಡಲೋ ಬೇಡೋ ಅಂತ ಒಂದು ಕನ್ಫ್ಯೂಷನಲ್ಲಿದ್ದೆ. ಸರಿ ಆಯಿತು ಬಿಡು, ಇನ್ನೇನು ಹಿಂಗೆ ಹೇಳ್ಬಿಟ್ಟಿದ್ದಾರಲ್ಲ, ಮತ್ತೆ ಇದನ್ನು ಯಾರು ಇಷ್ಟೊಂದೆಲ್ಲ ಮತ್ತೆ ಅನುಭವಿಸ್ತಾರೆ ಅಂತ ಹೇಳಿಬಿಟ್ಟು ನಾನು ಗುರುವಾರ ಸ್ವಲ್ಪ ಲೇಟಾಗೇ ಎದ್ಬಿಟ್ಟು ರಾಯರಿಗೆ ಅವತ್ತು ನಾನು ಅಭಿಷೇಕ ಪೂಜೆಗಳನ್ನೇನು ಮಾಡಲಿಲ್ಲ. ಹಾಗೆ ಸುಮ್ಮನೆ ತುಳಸಿ ಒಂದು ಸ್ವಲ್ಪ ಇಟ್ಬಿಟ್ಟು ಹೂವನ್ನೆಲ್ಲ ಇಟ್ಬಿಟ್ಟು ಹಾಗೆ ಪೂಜೆ ಮಾಡಿದೆ. ರಾಯರೇ ಎಷ್ಟೊಂದು ಸುಸ್ತಾಗ್ತಿದೆ ನನಗೆ, ಏನು ಮಾಡೋದು ಅಂತ. ಪೂಜೆ ಮಾಡೋದಕ್ಕಾಗಲ್ಲ ರಾಯರೇ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದೆ. ಸರಿ ಆಯಿತು, ಪೂಜೆ ಎಲ್ಲ ಆಯಿತು. ಗುರುವಾರ ಆಲ್ಮೋಸ್ಟ್ ಎಲ್ಲ ಹುಷಾರೆಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಯಿತು ನನಗೆ. ಅದಾದಮೇಲೆ ಜ್ವರ ಎಲ್ಲ ಸರಿ ಹೋಯಿತು. ಆಮೇಲೆ ಫುಡ್ ಪಾಯ್ಸನಿಂಗ್ ಎಲ್ಲ ಸರಿ ಹೋಯಿತು. ಇನ್ನೂ ಆರಾಮಾದೆ ಅಂತ ಅಂದ್ಕೊತಿದ್ದಂಗೆ ಮತ್ತೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಏನಂತ ಅಂದರೆ ಸಿಕ್ಕಾಬಟ್ಟೆ ತಲೆನೋವು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂತ ಗೊತ್ತಾಗಲಿಲ್ಲ. ನಾನು ಮತ್ತೆ ಅಂದರೆ ಯೂಶ್ವಲಿ ತಲೆನೋವೆಲ್ಲ ಎಲ್ಲರಿಗೂ ಇದ್ದೇ ಇರುತ್ತೆ, ಬಟ್ ಆದರೆ ಇದು ನನಗೆ ಬಂದಿತ್ತಂತ ತಲೆನೋವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ತಲೆನೋವು. ಮತ್ತೆ ನಾನು ಡಾಕ್ಟ್ರ್ ಹತ್ರ ಹೋಗಿದ್ದಾಯಿತು, ಯಾಕೆ ಈ ರೀತಿ ಆಗ್ತಿದೆ ಅಂತ. ಅವ್ರು ಹೇಳಿದ್ದು ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಅದು ಕಿವಿ ಹತ್ರ ಎಲ್ಲ ಇನ್ಫೆಕ್ಷನ್ ಆಗಿ ಅದಕ್ಕೋಸ್ಕರ ನಿಮಗೆ ಹೀಗೆ ತಲೆನೋವು ಸಿಕ್ಕಾಬಟ್ಟೆ ಬರ್ತಾಯಿದೆ, ಅದನ್ನು ಸೈನಸ್ ಇನ್ಫೆಕ್ಷನ್ ಅಂತೀವಿ ನಾವು ಅಂತ ಅವರಂದರು. ಸರಿ ಆಯಿತು, ಇದಕ್ಕೆ ಮತ್ತೆ ನೆಕ್ಸ್ಟ್ ಇನ್ನೇನು ಮಾಡೋದು, ಟ್ಯಾಬ್ಲೆಟ್ಸ್ ಅಥವಾ ಮೆಡಿಸಿನ್ಸ್ ತೊಗೊಂಡ್ರೆ ಆಗಲ್ಲ ಅಂತ ಕೇಳಿದರು. ಇದು ಮೆಡಿಸಿನ್ಸ್ ಎಲ್ಲ ತೊಗೋಬೋದು, ಆದರೂ ಒಂದು ಸ್ವಲ್ಪ ದಿವಸ ಇರಬೇಕಾಗುತ್ತೆ, ನೀವು ಇರಿ ಇಲ್ಲೇ ಅಂತ, ಇಲ್ಲೇ ಇರೋದು ಬೆಸ್ಟ್ ಅಂತ ಹೇಳಿದರು. ಯಾಕೆಂದರೆ ಸಿಕ್ಕಾಬಟ್ಟೆ ಈ ಒಂದು ವೆದರಲ್ಲಿ ಸಿಕ್ಕಾಬಟ್ಟೆ ಧೂಳು ಎಲ್ಲ ಇರೋದ್ರಿಂದ ನಾವು ಧೂಳಿಗೆಲ್ಲ ಹೋದಷ್ಟು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರು ಮತ್ತೆ ಅಲ್ಲೇ ಒಂದಿನ ಸ್ಟೇ ಮಾಡಿಸ್ಕೊಂಡು ಮತ್ತೆ ಎಲ್ಲ ಆರಾಮಿದ್ರು ಕೂಡ ಒಂದು ಬಾಟಲ್ ಗ್ಲೂಕೋಸ್ನ ಹಾಕಿಬಿಟ್ಟು ಹಾಗೆ ಟೆಸ್ಟಿಂಗ್ನಲ್ಲಿ ಇಟ್ಟಿದ್ದರು. ಆವತ್ತಿನ ದಿನ ಬುಧವಾರ ಹೋಗಿದ್ದೆ ನಾನು. ಮತ್ತು 3ನೇ ವಾರದಲ್ಲಿ ಇದು ನಡೆದಂಥ ಘಟನೆ ಇದು ನನಗೆ. ಹೋಗ್ಬಿಟ್ಟು ಬುಧವಾರ ಪೂರ್ತಿ ನಾನು ಅಲ್ಲೇ ಇರಬೇಕಾಯಿತು, ಮತ್ತು ಗುರುವಾರನೂ ಇರಬೇಕಾಗುತ್ತೆ ನೀವು ರಿಪೋರ್ಟ್ಸ್ ಎಲ್ಲ ಬರೋವರೆಗೂ ಅಂತ ಹೇಳಿದರು. ಹಾಗಾಗಿ ಮತ್ತೆ ಎಲ್ಲ ಟೆಸ್ಟಿಂಗ್ ಎಲ್ಲ ತೊಗೊಂಡು ಹೋಗಿ ಮಾಡಿದರು. ಟೆಸ್ಟಿಂಗ್ ಮಾಡಿ ಗುರುವಾರ ರಿಪೋರ್ಟ್ ಬರೋದಿತ್ತು. ಹಾಗಾಗಿ ನನಗೆ ಒಂದು ಕಡೆ ಸಿಕ್ಕಾಬಟ್ಟೆ ಬೇಜಾರಿತ್ತು. ಏನೋ ರಾಯರ ಪೂಜೆನೇ ಮಾಡೋದಕ್ಕಾಗಲಿಲ್ವಲ್ಲ ಗುರುವಾರ, ಏನೋ ಒಂದು ಅಭಿಷೇಕ ಮಾಡಲಿಲ್ಲ, ಏನು ಮಠಕ್ಕೆ ಹೋಗಿ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಮನೇಲಿ ಒಂದು ಸ್ವಲ್ಪನಾದರೂ ಪೂಜೆ ಮಾಡಬೇಕಿತ್ತಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಎಲ್ಲೋ ಬೇಜಾರಾಯಿತು ನನಗೆ. ರಾಯರ ಹತ್ರ ನಾನು ಕೇಳ್ಕೊಂಡೆ, ಅದೇ ರಾಯರೇ ಪ್ರತಿ ಗುರುವಾರನೂ ಒಂದು ದಿವಸನೂ ಪೂಜೆ ತಪ್ಪಿಸಿರಲಿಲ್ಲ, ಇದು ಯಾಕೆ ಇಷ್ಟೊಂದು ಪರೀಕ್ಷೆ ರಾಯರೇ, ಹೊಸ ವರ್ಷದಲ್ಲಿ ಬೇರೆ ಇಷ್ಟೊಂದೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಒಟ್ಟೊಟ್ಟಿಗೆ ಯಾಕಪ್ಪ ಅಂತ ಹಾಗೆ ಸುಮ್ಮನೆ ಕೇಳ್ಕೊತಾ ಇದ್ದೆ ನಾನು. ಒಂಥರ ಮನಸ್ಸಿಗೆ ತುಂಬಾ ಬೇಜಾರಿತ್ತು. ಯಾಕಂದರೆ ಗುರುವಾರ ನನಗೆ ಪೂಜೆ ಮಾಡ್ದಂಗೆ ಇರೋದಕ್ಕೆ ಮನಸ್ಸೇ ಬರೋದಿಲ್ಲ. ಏನಾಗಲಿ ಬಿಡಲಿ ಮೊದಲು ಗುರುವಾರ ರಾಯರ ಪೂಜೆ ಆಗಬೇಕು ನನಗೆ. ಹಾಗಾಗಿ ಈ ಗುರುವಾರ ಮತ್ತು ಮಾಡೋದಕ್ಕಾಗಲ್ಲ, ಇಲ್ಲೇ ಹಾಸ್ಪಿಟಲಲ್ಲೇ ಇರಬೇಕು, ನಾನು ಏನು ಮಾಡಲಿ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಸ್ವಲ್ಪ ಬೇಜಾರಲ್ಲಿ ಮಲಗಿದ್ದೆ. ಆಗ ನನಗೆ ಸುಮ್ಮನೆ ನೈಟೆಲ್ಲ ಬುಧವಾರ ನೈಟೆಲ್ಲ ನಿದ್ದೆನೇ ಬರಲಿಲ್ಲ. ಹಾಸ್ಪಿಟ್ಲಲ್ಲಿ ಯೂಶ್ವಲಿ ರೆಸ್ಟ್ ಮಾಡಬೇಕಂದ್ರೆ ನಿದ್ದೆನೇ ಬರೋಲ್ಲ ಅಲ್ಲಿನ ವಾತಾವರಣಕ್ಕೆ. ಹಾಗಾಗಿ ನನಗೂ ನಿದ್ದೆ ಬರಲಿಲ್ಲ. ಆಮೇಲೆ ಏನು ಮಾಡೋದು, ಸ್ವಲ್ಪ ರೆಸ್ಟ್ ಆದರೂ ಮಾಡೋಣ ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟ್ಸ್ನೆಲ್ಲ ತೊಗೊಂಡು ಅಲ್ಲೇ ಮಲಗಿದ್ದೆ ಹಾಸ್ಪಿಟಲಲ್ಲಿ. ಸೊ ಮಲಗಿದ್ದಾಗ ಅವತ್ತು ರಾತ್ರಿ ನನಗೆ ರಾಯರು ಕನಸಿನಲ್ಲಿ ಬರ್ತಾರೆ. ನಾನು ಅಂದ್ಕೊಂಡೇ ಇರಲಿಲ್ಲ ಆ್ಯಕ್ಚುಲಿ ರಾಯರು ಕನಸಿನಲ್ಲಿ ಬರ್ತಾರೆ ಅಂತ. ರಾತ್ರಿ ಅಂತಂದರೆ ಸುಮಾರು ಬೆಳಗಿನ ಜಾವ ಒಂದು 6 ಗಂಟೆ ಏನೋ ಆಗಿದೆ, ನಾನು ಇನ್ನೂ ಮಲಗಿದ್ದೆ ಆವಾಗ. ಆ ಟೈಮ್ನಲ್ಲಿ ರಾಯರು ಕನಸಿನಲ್ಲಿ ಬಂದುಬಿಟ್ಟು ನನಗೆ ಪ್ರಶ್ನೆ ಮಾಡ್ತಿದ್ದಾರೆ, ರಾಯರು ಏನಿದು ನಿನ್ನ ಅವಸ್ಥೆ ಅಂತ ರಾಯರು ನನಗೆ ಕೇಳ್ತಾ ಇರೋವಂಥದ್ದು. ಅದಕ್ಕಾಗಿ ನಾನು ಹೇಳ್ತಿದ್ದೀನಿ, ರಾಯರೇ ನನಗೇನೂ ಗೊತ್ತಿಲ್ಲ, ನನಗೆ ಯಾಕೆ ಈ ರೀತಿ ಎಲ್ಲ ಆಗ್ತಿದೆ ರಾಯರೇ, ಇದಕ್ಕೇನು ಮಾಡಬೇಕು ಅಂತ ನಾನು ರಾಯರ ಹತ್ರ ನಕ್ಕೊಂತ ಕೇಳ್ತಿರೋ ರೀತಿ ಬಂತು. ಅದಕ್ಕೋಸ್ಕರ ರಾಯರು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ, ಆರಾಮಾಗ್ತೀಯ ನೀನು ಅಂತ ಹೇಳಿಬಿಟ್ಟು ಅವರು ಒಂದು ಅಭಯ ಹಸ್ತವನ್ನು ನನ್ನ ತಲೆ ಮೇಲೆ ಇಟ್ಟು ಓದೋವಂಥ ಒಂದು ರೀತಿಯಲ್ಲಿ ನನಗೆ ಸ್ವಪ್ನ ಬಂತು. ಅಷ್ಟೊತ್ತಿಗೆ ನಾನು ಎದ್ದೆ, ಟೈಮ್ ನೋಡಿದಾಗ 6:20 ಆಗಿತ್ತು. ಸರಿ ಆಯಿತು, ಎಷ್ಟೊಂದು ಟೈಮ್ ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿಬಿಟ್ಟು ಪೂಜೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ರಾಯರೇ ಗುರುವಾರದ ದಿನ ಬಂದು ದರ್ಶನ ಕೊಟ್ಟರಲ್ಲ ಕನಸಿನ ರೂಪದಲ್ಲಿ ಅಂತ ಎಷ್ಟೋ ಸಮಾಧಾನ ಆಯಿತು. ಅದಾದಮೇಲೆ ರಿಪೋರ್ಟ್ಸು ಕೂಡ ಎಲ್ಲ ಬಂತು ಸುಮಾರು 8 ಗಂಟೆ ಅಷ್ಟೊತ್ತಿಗೆ. ರಿಪೋರ್ಟ್ಸ್ನೆಲ್ಲ ನೋಡಿದೆ, ಎಲ್ಲ ನಾರ್ಮಲ್ ಆಗಿದೆ. ಆಮೇಲೆ ನನಗೆ ಇದ್ದಂತಹ ತಲೆನೋವು ಕೂಡ ಇಮಿಡಿಯೇಟಾಗಿ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗಿತ್ತು. ಸರಿ ಹೋಗ್ಬೋದಲ್ಲ ಅಂತ ಕೇಳ್ಕೊಂಬಿಟ್ಟು ಗುರುವಾರನೇ ಬಂದು ಮತ್ತೆ ಅವತ್ತೆಲ್ಲ ಸ್ವಲ್ಪ ಸ್ನಾನ ಮಾಡಬೇಡಿ ಅಂತಲೇ ಹೇಳಿದರು. ಅದು ಕಿವಿಯೆಲ್ಲ ಇನ್ಫೆಕ್ಷನ್ ಆಗಿರೋದ್ರಿಂದ ಅಪ್ಪಿತಪ್ಪಿ ನೀರು ಹೋದರೆ
ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ. ಹಾಗಾಗಿ ನಾನು ತಲೆ ಸ್ನಾನ ಮಾಡಲಿಲ್ಲ, ಅಥವಾ ಬರೀ ಮೈಕೈನೆಲ್ಲ ಹಾಗೆ ತೊಳ್ಕೊಂಡ್ಬಿಟ್ಟು ರಾಯರ ಮುಂದೆ 2 ತುಪ್ಪದ ದೀಪಗಳನ್ನು ಹಚ್ಬಿಟ್ಟು, ರಾಯರೇ ನನ್ನ ಕೈಯಲ್ಲಿ ಇವತ್ತಿಷ್ಟೇ ಮಾಡೋದಕ್ಕಾಗಿರೋದು, ಇದೊಂದು ವಾರ ನನಗೆ ದಯವಿಟ್ಟು ಕ್ಷಮಿಸ್ಬಿಡಿ, ಮುಂದಿನ ವಾರದಿಂದ ತಪ್ಪದೆ ನಾನು ಪೂಜೆ ಮಾಡ್ತೀನಿ, ನನಗಿದೊಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ನೆಲ್ಲ ಸರಿ ಮಾಡಿಕೊಡಿ ಅಂತ ಕೇಳಿಕೊಂಡೆ. ಆಮೇಲೆ ಬರ್ತಾ ಬರ್ತಾ ಹೆಲ್ತ್ ಇಶ್ಯೂಸ್ ಎಲ್ಲ ನಾರ್ಮಲಾಗಿ ಆಯಿತು. ಒಂದು ಕಡೆ ತುಂಬಾ ಕನ್ಫ್ಯೂಷನಲ್ಲಿದ್ದೆ ನಾನು, ಸ್ವಲ್ಪ ಚಿಂತೆ ಬಂದಿತ್ತು. ಯಾಕೆಂದರೆ ಹೊಸ ವರ್ಷ ಬೇರೆ, ಹೊಸ ವರ್ಷದಲ್ಲಿ ಪೂರ್ತಿ ಒಂದು 2 ವಾರ ಹಾಸ್ಪಿಟಲಲ್ಲೇ ಇರೋಂಗಾಯ್ತಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಅದು ಹೊಸ ವರ್ಷದಲ್ಲಿ ಈ ರೀತಿ ಏನಾದರೂ ಆಗಿಬಿಟ್ರೆ ಒಂದು ಸ್ವಲ್ಪ ತಲೆಯೆಲ್ಲ ಹಾಗೆ ಉಳ್ಕೊಳ್ಳುತ್ತಲ್ಲ, ಆ ರೀತಿ ನನಗೂ ಉಳ್ಕೊಂಡಿತ್ತು. ಬಟ್ ಏನೂ ಮಾಡೋದಕ್ಕಾಗಲ್ಲ, ಒಂದೊಂದು ಸತಿ ಆಗೋದು ಅನುಭವಿಸ್ಲೇಬೇಕಾಗಿರುತ್ತೆ. ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಆಗಿತ್ತು. ಮತ್ತು ಮಧ್ಯದಲ್ಲಿ ನನಗೆ ವೀಡಿಯೋಸ್ ಮಾಡಬೇಕು, ಆ ರೀತಿ ಎಲ್ಲ ನನಗೆ ಒಂದು ಸ್ವಲ್ಪನೂ ಟೈಮೇ ಆಗ್ತಿರಲಿಲ್ಲ. ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಸರಿ, ಆಗಲಿ, ನಡೀಲಿ ಅತ್ಲಾಗೆ ನೋಡೋಣ, ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ದಿವಸ ಹಾಗೆ ರೆಸ್ಟ್ ಮಾಡಿದೆ. ಇನ್ನೊಂದು ವೀಕ್ನ ನಾನು ರೆಸ್ಟ್ ಮಾಡಿಬಿಟ್ಟು ಇವತ್ತು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಸುಮಾರು ಜನ ಕೂಡ ನನಗೆ ಕಮೆಂಟ್ಸ್ನಲ್ಲಿ ಕಮೆಂಟ್ಸ್ನ ಹಾಕ್ತಿದ್ರಿ, ಯಾಕೆ ಸುಮಾರು ದಿವಸ ಆಯಿತು ವೀಡಿಯೋನೇ ಮಾಡ್ತಿಲ್ವಲ್ಲ, ವೀಡಿಯೋನೇ ಅಪ್ಲೋಡ್ ಮಾಡ್ತಿಲ್ಲಲ್ಲ ಅಂತ. ಇಷ್ಟೊಂದೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಇಟ್ಕೊಂಡು ವೀಡಿಯೋನ ನನಗೆ ಮಾಡೋದಕ್ಕೆ ಸರಿ ಹೋಗ್ತಿರ್ಲಿಲ್ಲ. ಆಮೇಲೆ ಸಿಕ್ಕಾಬಟ್ಟೆ ಸುಸ್ತಾಗ್ತಿತ್ತು. ನಾನು ಅದೇ ಹೇಳಿದ್ನಲ್ಲ, ಫುಡ್ ಪಾಯ್ಸನಿಂಗ್ ಮತ್ತು ಜ್ವರ ಎಲ್ಲ ಒಟ್ಟೊಟ್ಟಿಗೆ ಬಂದಿದ್ದರಿಂದ ನನಗೆ ಆಲ್ಮೋಸ್ಟ್ ನಿಶಕ್ತನಾಗಿಬಿಟ್ಟಿದ್ದೆ ನಾನು. ರಾಯರ ದಯೆಯಿಂದ ಆದಷ್ಟು ಬೇಗ ಕ್ಲಿಯರಾಗಿ ಆಯಿತು. ಮತ್ತು ರಾಯರು ನನಗೆ ಕನಸಿನಲ್ಲಿ ಬಂದು ಸೂಚನೆ ಕೊಟ್ಟಿದ್ದು ಕೂಡ ಒಂದು ಸ್ವಲ್ಪ ಎಲ್ಲೋ ಸಮಾಧಾನ ಅನಿಸ್ತು ಮನಸ್ಸಿಗೆ. ಆವಾಗಿಂದ ನಾನು ಸ್ವಲ್ಪ ಎಲ್ಲನೂ ಚೇತರಿಕೆ ಆಯಿತು ಹೆಲ್ತ್ನಲ್ಲಿ. ಹಾಗೆಯೇ ಎಲ್ರಿಗೂ ಅಷ್ಟೇ ತಡವಾಗಿ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಆಲ್ಮೋಸ್ಟ್ ಹುಷಾರಿಲ್ದಲೇ ಇರೋಂಥ ಟೈಮ್ನಲ್ಲಿ ಫೋನನ್ನೇ ನೋಡೋದಕ್ಕೆ ಹೋಗಿಲ್ಲ ನಾನು. ಯಾಕೆಂತ ಅಂದರೆ ಅಷ್ಟು ಸುಸ್ತಾಗೋದು, ಸುಮ್ಮನೆ ಊಟ ಮಾಡ್ತಿದ್ದೆ, ಮಲ್ಕೊಂಡ್ಬಿಡ್ತಿದ್ದೆ, ಏನಕ್ಕೂ ಟೈಮೇ ಆಗ್ತಿರ್ಲಿಲ್ಲ ನನಗೆ. ಇನ್ಮೇಲಿಂದ ಈ ರೀತಿ ಆಗ್ದಲೇ ಇರೋಂಗೆ ನಾನು ನೋಡ್ಕೊತೀನಿ. ಹಾಗೆಯೇ ಸುಮಾರು ಅನುಭವಗಳು ನನಗೆ ನಡೆದಿರೋವಂಥದ್ದು ನಾನು ನಿಮ್ಮೆಲ್ಲರ ಜೊತೆ ಇನ್ನೂ ಶೇರ್ ಮಾಡೋದಿದೆ. ನಾನು ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ನ ಮಾಡಿ ನಿಮಗೆ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಇನ್ನೇನು ಸ್ವಲ್ಪ ದಿನಗಳಲ್ಲೇ ರಾಯರ ಒಂದು ಜನ್ಮದಿನೋತ್ಸವ ಹಾಗೆ ವರ್ಧಂತಿ ಉತ್ಸವ ಅಂತ ಮಂತ್ರಾಲಯದಲ್ಲಿ ಗುರುವೈಭವೋತ್ಸವ ಥರ ಒಂದು ವಾರ ಹಬ್ಬನ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆಯೂ ಕೂಡ ನಾನು ಮುಂಬರುವಂಥ ದಿನಗಳಲ್ಲಿ ನಾನು ಹೇಳ್ತೀನಿ. ರಾಯರಿಗೆ ಆ ಟೈಮ್ನಲ್ಲೂ ಕೂಡ ಯಾವ್ಯಾವ ಥರ ನಾವು ಸೇವೆ ಮಾಡ್ಬೋದು, ಪೂಜೆ ಮಾಡ್ಬೋದು ಅನ್ನೋದು ಕಂಪ್ಲೀಟಾಗಿ ನಾನು ವೀಡಿಯೋನ ನಿಮಗೆ ಮಾಡಿ ತಿಳಿಸ್ತೀನಿ. ಹಾಗಾಗಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ, ಯಾಕಂತ ಅಂದರೆ ಈಗ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ನ ನಾನು ಹಾಕ್ತಿರ್ತೀನಿ. ಹಾಗಾಗಿ ಏನಾದರೂ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬೇಗನೆ ಬರುತ್ತೆ. ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ನನ್ನ ಈ ಅವಸ್ಥೆ ಕಂಡುಬಿಟ್ಟು ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತ ಅಂದರೆ ಈಗಿನ ದಿನಗಳಲ್ಲಂತೂ ಕ್ಲೈಮೇಟ್ ಸಿಕ್ಕಾಬಟ್ಟೆ ಚೇಂಜಸ್ ಆಗ್ತಿದೆ. ಏನಾದರೂ ಕೇಳ್ಕೋಬೇಕು ದೇವ್ರ ಹತ್ರ ಅಂದರೆ ಒಳ್ಳೆ ಆರೋಗ್ಯನ ಕೇಳ್ಕೋಬೇಕು. ನಾವು ಮೊದಲು ಚೆನ್ನಾಗಿದ್ರೇ ಎಲ್ಲನೂ ಮಾಡೋದಕ್ಕಾಗೋದು. ನಮ್ಮ ಹೆಲ್ತೆ, ನಮ್ಮ ಆರೋಗ್ಯನೇ ಸರಿ ಇಲ್ಲ ಅಂತಂದಾಗ ನಾವು ಏನೇ ಮಾಡ್ತೀವಂತ ಅಂದರೂ ಕೂಡ ನಮ್ಮಲ್ಲಿ ಒಂದು ಶಕ್ತಿ ಅನ್ನೋದೇ ಇರೋದಿಲ್ಲ. ಹಾಗಾಗಿ ಎಲ್ಲರಿಗೂ ಅಷ್ಟೇ ದೇವರು ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ರಾಯರಲ್ಲಿ ಪ್ರಾರ್ಥಿಸ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.